ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಗಗನ್ ರಾವ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ವ್ಯಕ್ತಿ. ಪತ್ನಿ ಮೇಘನಾ ಕಿರುಕುಳಕ್ಕೆ ಗಗನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗಿರಿನಗರ ಠಾಣೆಗೆ ದೂರನ್ನ ನೀಡಿದ್ದಾರೆ ಮೃತನ ತಂಗಿ. ಪತ್ನಿ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗಗನ್ ರಾವ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ವ್ಯಕ್ತಿ. ನಿತ್ಯ ಪತಿ ಪತ್ನಿ ನಡುವೆ ಜಗಳಗಳು ಕೂಡ ಆಗ್ತಾನೆ ಇತ್ತು. ಗಗನ್ ಮೇಲೆ ಪದೇ ಪದೇ ಹಲ್ಲೆಯನ್ನ ಮಾಡ್ತಾ ಇದ್ಲಂತೆ ಪತ್ನಿ. ಯಾರ ಜೊತೆಗೆ ಮಾತನಾಡಿದ್ರು ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು ಪತ್ನಿ. ಮನೆಗೆ ಮಾಟ ಮಂತ್ರ ಮಾಡಿಸಿದ್ಲಂತೆ ಗಗನ್ನ ಪತ್ನಿ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಕೇಳಿದಕ್ಕೆ ಗಗನ್ ಮೇಲೆ ಹಲ್ಲೆಗೆ ಯತ್ನಗಳು ನಡೆದಿತ್ತು. ಪತ್ನಿ ಮೇಘನಾ ಕಿರುಕುಳ ತಾಳಲಾರದೆ ಗಗನ್ ಆತ್ಮಹತ್ಯೆಗೆ ಶರಣಾಗಿದ್ದಾನಂತೆ. ಗಿರಿನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಮೃತನ ತಂಗಿ. ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುನ್ನ ಸ್ವಲ್ಪ ಯೋಚನೆ ಮಾಡಬೇಕಪ್ಪ. ಈಗಿನ ಯುವಕರು ಅದೇನೋ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಯೋಚನೆ ಮಾಡಬೇಕೊಮ್ಮೆ. ತಮ್ಮ ತಂದೆ ತಾಯಿ ಇರ್ತಾರೆ, ಅಕ್ಕ ತಂಗಿದಿರು ಇರ್ತಾರೆ, ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಪತ್ನಿ ಜೊತೆ ಬಾಳೋದಕ್ಕಾಗ್ಲಿಲ್ವಾ ಅಥವಾ ಇದೇ ರೀತಿಯಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಹೋಗಿ ಕಂಪ್ಲೇಂಟ್ ಕೂಡ ಕೊಡಬಹುದಾಗಿತ್ತು. ಪತ್ನಿ ಈ ರೀತಿಯಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಮಾನಸಿಕ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟ ನಂತರ ಕರೆಸಿ ಬುದ್ಧಿವಾದ ಹೇಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಥವಾ ಮನೆಯವರನ್ನೇ ಕೂರಿಸಿ ಮಾತುಕತೆಯನ್ನು ಆಡಬಹುದಾಗಿತ್ತು. ಈ ರೀತಿಯಾಗಿ ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಏನು ಬಂತು ಲಾಭ? ಒಂದು ಜೀವ ಮಾತ್ರ ಹೋಗುತ್ತಷ್ಟೇ. ಇದಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಎಲ್ಲಿದೆ ಅಂತ ಹೇಳಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಪದೇ ಕಿರುಕುಳವನ್ನು ನೀಡ್ತಾ ಇದ್ರಂತೆ, ಅನುಮಾನವನ್ನ ಪಡ್ತಾ ಇದ್ರಂತೆ ಪತಿಯ ಮೇಲೆ. ಆಗಾಗ ಜಗಳಗಳು ಕೂಡ ಆಗ್ತಾ ಇತ್ತು ಅಂತ ಕೂಡ ಅವರ ತಂಗಿ ಹೇಳ್ತಾ ಇದ್ದಾರೆ. ಗಗನ್ನ ತಂಗಿ ಇದೀಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು ಗಗನ್ ಪತ್ನಿಗೆ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಪತ್ನಿ ಕಿರುಕುಳ ಕೊಟ್ರು ಅಂತ ಹೇಳಿ ಗಗನ್ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರ, ಏನ್ ಕತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಮತ್ತೆ ನೋಡಿ, ಕಿರುಕುಳವನ್ನ ಕೊಟ್ರು ಅಂತ ಹೇಳಿ ಈ ರೀತಿಯಾಗಿ ಬೇಸತ್ತು ಆತ್ಮಹತ್ಯೆಯನ್ನ ಮಾಡಿಕೊಂಡು ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಯುವಕರು? ಅದನ್ನ ಫೇಸ್ ಮಾಡ್ಬೇಕಲ್ವಾ? ಖಂಡಿತ ರಮ್ಯ, ಅಂದ್ರೆ ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುವಂತಹ ಹೊಸಕೆರಳಿಯಲ್ಲಿ ಪತ್ನಿಯ ಒಂದು ಕಿರುಕುಳಕ್ಕೆ ಪತಿ ಆತ್ಮಹತ್ಯೆಯನ್ನ ಮಾಡಿಕೊಂಡು ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಅಂದ್ರೆ ಪತ್ನಿ ನಿರಂತರವಾಗಿ ಕಾಟವನ್ನ ಕೊಡ್ತಾ ಇದ್ರು, ಕಿರುಕುಳ ಕೊಡ್ತಾ ಇದ್ರು, ಜೊತೆಗೆ ಹಲ್ಲೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೂಡ ಇದೆ. ಹೀಗಾಗಿ ಪತಿ ಸಾಕಷ್ಟು ಬಾರಿ ಜಗಳ ಆಡದಂತ ಸಂದರ್ಭದಲ್ಲೂ ಕೂಡ ಆತನೇ ಸೈಲೆಂಟ್ ಆಗಿದ್ರು ಕೂಡ ಪತ್ನಿ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರು. ಇದರಿಂದ ಆತ ಸಾಕಷ್ಟು ನೋವಿನಲ್ಲಿದ್ದ. ಹೀಗಾಗಿ ಸಾಕಷ್ಟು ಯೋಚನೆಯಲ್ಲಿ ಆತ ಈ ನಿನ್ನೆ ಸಂಜೆ ಒಂದು ಮನೆಯಲ್ಲಿದ್ದಂತ ಸಂದರ್ಭದಲ್ಲಿ ನೇಣಿಗೆ ಕೊಳ್ಳಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಸದ್ಯ ಗಿರಿನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರೋದ್ರಿಂದ ಈ ಸದ್ಯ ಪೊಲೀಸರು ಕೂಡ ಒಂದು ಆತ್ಮಹತ್ಯೆ ಕೇಸನ್ನು ದಾಖಲಿಸಿಕೊಳ್ತಾ ಇದ್ರು. ನಂತರ ಕೆಲವೊಂದಷ್ಟು ಅಂದ್ರೆ ಗಗನ್ ಅಂತ ಏನಿದ್ದಾನೆ 31 ವರ್ಷದ ವ್ಯಕ್ತಿ, ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಇದು ಹಲ್ಲೆಯನ್ನ ಮಾಡಿ ನನ್ನ ತಮ್ಮನ ಅಥವಾ ನಮ್ಮ ಮಗನ ಈ ರೀತಿಯಾಗಿ ಕೊಲೆಯನ್ನ ಮಾಡಿರುವಂತಹ ಅನುಮಾನ ಇದೆ, ಹೀಗಾಗಿ ತನಿಖೆಯನ್ನ ನಡೆಸಿ ಅಂತ ಹೇಳಿ ಕೆಲವೊಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಪೊಲೀಸರು ಕೂಡ ಈಗ ಈ ಒಂದು ಪ್ರಕರಣವನ್ನ 306 ಅಂದ್ರೆ ಒಂದು ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಗಗನ್ ರಾವ್ ಏನಿದ್ದಾನೆ 31 ವರ್ಷದ ಯುವಕ, ಆತನ ಒಂದು ಅಕ್ಕ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತೀನಿ. ಮೇಡಮ್, ಈಗ ಆತ್ಮಹತ್ಯೆನ ಮಾಡ್ಕೊಂಡಿರ, ನಿನ್ನೆ ಏನಾಗಿತ್ತು ಘಟನೆ? ಏನಾದ್ರು ನಿನ್ನೆ ಮಾತಾಡಿದ್ರ ಅವರು ನಿಮ್ ಜೊತೆ ಅಂತ? ಫೋನೇ ಮಾಡಿಲ್ಲ ಅವನು. ನಿನ್ನೆ ಅವನು ನನಗೆ ಫೋನೇ ಮಾಡಿಲ್ಲ.
ಶನಿವಾರ ಮಾಡಿದ್ದ. ಶನಿವಾರ ನಾರ್ಮಲ್ ಆಗಿ ಮಾತಾಡಿದ್ದಾನೆ. ನಿನ್ನೆ 11 ಗಂಟೆಯಲ್ಲಿ ಮಧ್ಯಾಹ್ನ ಬೆಳಗ್ಗೆ 11 ಗಂಟೆಯಲ್ಲಿ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಅವಾಗಲೂ ನಾರ್ಮಲ್ ಆಗಿ ಮಾತಾಡಿದ್ದಾನೆ. ಸಂಜೆ ಮೇಲೆ ಎಂತ ಆಯ್ತು ಅಂತ ಗೊತ್ತಿಲ್ಲ ಸರ್. ಅಂದ್ರೆ ಎಷ್ಟು ತಿಂಗಳಾಗಿತ್ತು ಮದುವೆ ಆಗಿ, ಯಾವಾಗ ಮದುವೆ ಆಗಿತ್ತು? ಅಂದ್ರೆ ಸಾಕಷ್ಟು ಆರೋಪ ಮಾಡ್ತಾ ಇದ್ರು, ಅಂದ್ರೆ ಅವರು ಸಾಕಷ್ಟು ಕಿರುಕುಳ ಕೊಟ್ಟಿದ್ರು, ನಿರಂತರವಾಗಿ ಜಗಳವನ್ನ ಮನೆಯಲ್ಲಿ ಮಾಡ್ತಾ ಇದ್ರು ಅಂತ ಹೇಳಿ ಆ ಮೇಘನಾ ಅನ್ನೋರು ಅವರ. ಹೌದು ಸರ್, ತುಂಬಾ ಕಿರುಕುಳ ಕೊಟ್ಟಿದ್ದಾಳೆ ಅವಳು. ಹೊಡೆಯೋದು, ಬಡಿಯೋದು, ಬೈಯೋದು ಎಲ್ಲ ಮಾಡಿದಾಳೆ. ನೀನು ಇಂಥವ್ಳನ್ನ ಇಟ್ಕೊಂಡಿದ್ಯಾ, ಇದನ್ನ ಮಾಡ್ತಾ ಇದ್ಯಾ, ಅವ್ನ ಫೋನ್ ಚೆಕ್ ಮಾಡೋದು, ನಂಬರ್ಸ್ ಎಲ್ಲ ತಗೊಂಡು ಆ ಹುಡುಗಿರಿಗೆ ಫೋನ್ ಮಾಡಿ ನಿನಗೆ ನನ್ನ ಗಂಡಂಗೆ ಏನು ಸಂಬಂಧ ಅಂತ ಕೇಳೋದು ಮಾಡೋದು. ರಿಲೇಷನ್ಸ್ಗೆಲ್ಲ ಫೋನ್ ಮಾಡಿ ನಿಮ್ಗೆ ಅವ್ನು ಗೊತ್ತಾ, ಅವ್ನ ಕ್ಯಾರೆಕ್ಟರ್ ಹೇಗೆ ಅಂತ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಿರೋದು. ಆಫೀಸ್ ಹತ್ರ ಹೋಗಿ ಹೊಡೆದಿರೋದು ಆ ಹುಡುಗಂಗೆ. ಆಫೀಸಲ್ಲಿ ಹೋಗಿ ಏನು ಹೇಗೆ ಅವ್ನ ಕ್ಯಾರೆಕ್ಟರ್ ಅಂತ ಇಡೀ ಆಫೀಸ್ ಮುಂದೆ ಕೇಳಿರೋದು, ಮಾಡಿರೋದು ಎಲ್ಲ ಮಾಡಿದ್ದಾರೆ ಸರ್. ಹಿಂದಿಂದ ತುಂಬಾ ಮನೆ ನೊಂದಿದ್ದಾನೆ ಸರ್. ಅವನಿಗೆ ತುಂಬಾ ಅವಮಾನ ಆದಂಗೆ ಆಗ್ಬಿಟ್ಟಿದೆ. ಮನೆಯಲ್ಲಿ ವಾಮಾಚಾರ ಎಲ್ಲ ಮಾಡಿರೋದು, ಮಟ್ಟಿರೋದು, ನಿಂಬೆಹಣ್ಣುಗಳನ್ನು ಇಟ್ಟಿರೋದು, ಅಲ್ಲಿ ಇಲ್ಲಿ ಅವನ ವಶೀಕರಣ ಮಾಡ್ಕೊಳ್ಳೋದಿಕ್ಕೆ ಕಪ್ ಹಚ್ಚೋದು, ಇದೆಲ್ಲ ಮಾಡಿದಾಳೆ. ಯಾಕೆ ಅಂತ ಕೇಳಿದಾಗ ಅವ್ರ ಮನೆಯವರೆಲ್ಲ ಜಗಳಕ್ಕೆ ಬಂದು ಅವನಿಗೆ ಹೊಡೆದು ಎಲ್ಲ ಇದು ಮಾಡಿದ್ದಾರೆ ಸರ್. ಅಂದ್ರೆ ಇದಕ್ಕಿಂತ ಮುಂಚೆ ನೀವೇನಾದ್ರೂ ಕೂತ್ಕೊಂಡು ಮಾತನಾಡುವಂಥದ್ದು, ಬಗೆಹರಿಸುವಂಥದ್ದು ಏನಾದ್ರು ಮಾಡಿದ್ರ ಇಬ್ರಿಗೂ? ಪೊಲೀಸ್ ಸ್ಟೇಷನ್, ಚಾಮರಾಜನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಒಪ್ಪಂದ ಮಾಡಿ ಕಳಿಸಿದ್ರು ಸರ್. ಆದ್ರೂ ಇವಳು ಸರಿ ಹೋಗಿರ್ಲಿಲ್ಲ. ಅವನು ನನಗೆ ಮೂವ್ ಆನ್ ಆಗಿ ಹೇಗ್ ಸರ್ ಇಷ್ಟೆಲ್ಲ ಮಾಡಿ ಒಂದು ಹಸ್ಬೆಂಡ್ ವೈಫ್ನ ತಕ್ಷಣ ಒಪ್ಕೊಳಕ್ ಹೇಗ್ ಸರ್ ಸಾಧ್ಯ? ಅವನ ಕೈಲಾಗಿಲ್ಲ. ನನಗೆ ಟೈಮ್ ಬೇಕು ಅಂತ ಅವ್ನು ಟೈಮ್ ಕೇಳಿದ್ದ. ಆದ್ರೆ ಇವಳು ಟೈಮ್ ಕೊಡಕ್ ರೆಡಿ ಇರ್ಲಿಲ್ಲ ಸರ್. ನಂಗೊಂದು ಮಗು ಬೇಕೀಗ, ನಂಗೊಂದು ಮಗು ಬೇಕು, ಮಗು ಆಗ್ಬಿಟ್ರೆ ಆಸ್ತಿ ಎಲ್ಲ ಇವ್ರ ಕಡೆ ಬರುತ್ತೆ ಅಂತ ಇದು ಮಾಡ್ಕೊಂಡಿದ್ರು ಸರ್. ಅದಕ್ಕೆ ನಂಗೊಂದು ಮಗು ಬೇಕೀಗ ಅಂತ ಹಠದಲ್ಲಿ ಕೂತಿದ್ಲು ಅವಳು. ಅವನು ನನಗೆ ಮೂವ್ ಆನ್ ಆಗಕ್ಕೆ ಟೈಮ್ ಬೇಕು, ನನ್ನ ಕೈಲಿ ಎಷ್ಟು ಬೇಗ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಕೇಳ್ಕೊಂಡಿರುವಾಗ್ಲೂ ತುಂಬ ಕಿರುಕುಳ ಕೊಡೋದು, ಮಾಡೋದು, ಎಲ್ರಿಗೂ ಫೋನ್ ಮಾಡಿ ಹೇಳೋದು, ಗಂಡ ಹೆಂಡತಿ ಮಧ್ಯೆ ಏನೇನು ನಡೆದ್ರು ಅವ್ರ ಫ್ಯಾಮಿಲಿ ಫುಲ್ಗೆ ಹೇಳೋದು, ಮಾಡೋದು ಎಲ್ಲ ಮಾಡ್ತಾ ಇದ್ಲು ಸರ್. ಆ ಫ್ಯಾಮಿಲಿ ಅವ್ರು ಫೋನ್ ಮಾಡೋದು, ಮಟ್ಟೋದು. ಮೊನ್ನೆ ಅವ್ರ ಹೋದ ವಾರ ಅವ್ರ ಚಿಕ್ಕಮ್ಮನ ಮನೆಗೆ ಗ್ರೂಪ್ ಪ್ರವೇಶ ಕರ್ಕೊಂಡು ಹೋಗಿಲ್ಲ ಅಂತ ಪೊರ್ಕೆಲ್ ಹೊಡೆದಿರೋದು ಆ ಹುಡುಗಂಗೆ. ಹೊಡೆದು ಇಲ್ಲೆಲ್ಲ ಗಾಯ ಆಗಿತ್ತು ಸರ್ ಅವ್ನಿಗೆ ಹೋದ ವಾರ ಎಲ್ಲ. ಅಂದ್ರೆ ಮನೆಯಲ್ಲಿ ಯಾರ್ಯಾರು ಇದ್ರು? ಅಂದ್ರೆ ಅವ್ರ ಗಂಡ ಹೆಂಡತಿ ಇಬ್ಬರೇ ಇದ್ರ ಅಥವಾ ಕುಟುಂಬಸ್ಥರು ಎಲ್ಲರೂ ಜೊತೆಲಿ ಇದ್ರ? ಇಲ್ಲ ಸರ್, ಗಂಡ ಹೆಂಡತಿ ಇಬ್ಬರೇ ಇರೋದು. ಅವ್ರ ತಾಯಿ ತೀರ್ಕೊಂಡು, ನಮ್ಮ ತಾಯಿ ತೀರ್ಕೊಂಡು 2 ವರ್ಷ ಆಯ್ತಾ ಬಂತು. ನೆಕ್ಸ್ಟ್ ವೀಕಿಗೆ 2 ವರ್ಷ ಆಯ್ತು. ಅವರಿಬ್ಬರೇ ಇದ್ದಿದ್ದು. ನಮ್ಮಪ್ಪ ಮೈಸೂರಲ್ಲೇ ಇರೋದು ಯೂಶ್ವಲಿ. ಈ ಒಪ್ಪಂದ ಆದ್ಮೇಲೆ ಬಂದು ಅವರು ಸ್ವಲ್ಪ ದಿನ ಜೊತೆಗಿರೋದು. ನಮ್ಮಪ್ಪನ ಮುಂದೆ ಇರುವಾಗ ಒಂಥರ ನಾಟಕ ಆಡೋದು, ಅವ್ರ ಹಿಂದೆ ಹೋದ್ಮೇಲೆ ಒಂಥರ ನಾಟಕ ಆಡೋದು, ಮಾಡೋದು. ಅವರೆಲ್ಲ ಕುತ್ಕೊಂಡು ಅವ್ರ ಮನೇಲಿ ಹೇಳೋದು, ಹೀಗೆ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ ಅಂತ. ಅವ್ರ ಅಮ್ಮ ಅಜ್ಜಿ ಎಲ್ಲ ಅವ್ನಿಗೆ ಹೀಗೆ ಮಾಡು, ಹಾಗೆ ಮಾಡು ಅಂತ ಅವ್ರು ಆ ಕಡೆಯಿಂದ ಹೇಳ್ಕೊಡೋದು, ಮಾಡೋದು ಮಾಡಿ ಅವನ ಜೀವ ತೆಗ್ದಿದ್ದಾರೆ ಸರ್. ಇದು ನಿಜವಾಗ್ಲೂ ಸೂಸೈಡ್ ಅಂತೂ ಇಲ್ಲ, ಕೊಲೆನೇ ನನ್ನ ಕಡೆಯಿಂದ. ನೀವು ಎಷ್ಟೊತ್ತಿಗೆ ನೋಡಿದ್ರಿ ಬಾಡಿಯ ಸಿಚುವೇಶನ್ ಅಲ್ಲಿ ಹೇಗಿತ್ತು, ಹ್ಯಾಂಗ್ ಮಾಡ್ಕೊಂಡು ಆಗ್ಬೇಕಾರೆ? ಯಾಕಂದ್ರೆ ತುಂಬಾ ಕೆಳಗಡೆ ಬಾಡಿ ಇತ್ತು ಅಂತ ಹೇಳ್ತಾರೆ, ಅದಕ್ಕೆ. ಹೌದು ಸರ್, ನನಗೆ ಬಂದಿದ್ದು 8:30 ಫೋನು. ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗೋ ಅಷ್ಟೊಂದು 9:30 ಆಗಿತ್ತು ಸರ್. ಅದೇ ತೋರಿಸ್ತಾ ಇಲ್ಲ ನನಗೆ. ನಾನು ತುಂಬ ವೀಕ್ ಆಗಿದ್ದೆ ಅಂತ ನಂಗೆ ತೋರಿಸಿಲ್ಲ. ಆಚೆ ಒಂದೇ ಕ್ಷಣನೇ ನೋಡಿದ್ದು. ಇಲ್ಲಿ ಏಟಾಗಿ ಫುಲ್ ಓಪನ್ ಆಗಿದೆ ಅಂತ ಹೇಳಿದ್ರು. ಮೈ ಮೇಲೆಲ್ಲ ಹೊಡೆದಿರೋದು, ಕರ್ಸಿರೋ ಗಾಯಗಳಿದೆಯಂತೆ, ಹ್ಯಾಂಗ್ ಮಾಡ್ಕೊಂಡಿರೋ ಇದಿದೆಯಂತೆ, ಎಲ್ಲ ಇದು ಮಾಡಿದ್ದಾರೆ ಸರ್. ಕೊನೆಯದಾಗಿ ಪೊಲೀಸ್ ಸ್ಟೇಷನ್ ಯಾವ ರೀತಿ ದೂರನ ಕೊಡ್ತಾ ಇದ್ರೆ? ಯಾಕಂದ್ರೆ ಆತ್ಮಹತ್ಯೆ ಕೇಸ್ ಅಂತ ದಾಖಲಿಸ್ಕೊಂಡಿದ್ರು. ಈಗ ಯಾವ ಬೇರೆ ಸೆಕ್ಷನ್ ಅಲ್ಲಿ ಆಗ್ತಾ ಇದ್ರು, 306 ಅಂದ್ರೆ ಆತ್ಮಹತ್ಯೆಗೆ ಒಂದು ಪ್ರಚೋದನೆಯನ್ನ ಕೊಟ್ಟಿದ್ರು ಅಂತ ಹೇಳಿ ದೂರನ ದಾಖಲಿಸ್ಕೊಂತೀವಿ ಅಂತಿದ್ರ. ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರ ಸ್ಟೇಷನ್? ಇಲ್ಲ ಸರ್, ಅದು ನಮ್ಮ ತಂದೆಗೆ ಗೊತ್ತು. ನಾನು ಬರೋಷ್ಟೊತ್ತಿಗೆ ಇದು ಮಾಡಿದ್ರು ಸರ್. ಅದಕ್ಕೆ ದಯವಿಟ್ಟು ನನ್ನ ತಮ್ಮಗೆ ನ್ಯಾಯ ಕೊಡಿಸಿ. ಆ ಥರ ಇನ್ನೊಬ್ರಿಗೆ ಆಗ್ಬೋದು. ಅವ್ರೇನು ಸರ್ ಇನ್ನೊಂದು 4 ವರ್ಷ ಆಗಿ ಇನ್ನೊಂದು ಹುಡುಗನ ಮದುವೆ ಆಗ್ತಾರೆ, ಅವ್ರಿಗೂ ಇದೇ ಕಿರುಳ ಕೊಟ್ಟು ಅವನು ಸಾಯಿಸಬಾರ್ದಲ್ವಾ ಸರ್? ನನ್ನ ತಮ್ಮಂಗೆ ಆಗಿದ್ದು ಇನ್ನೊಂದು ಮನುಷ್ಯನಿಗೆ ಆಗಬಾರ್ದು ಅಂತಲೇ ಮಾತಾಡ್ತಾ ಇರೋದು. ನಾನು ದಯವಿಟ್ಟು ಕಾಪಾಡಿಸಿ. ಇವಿಷ್ಟು ಗಗನ್ ರಾವ್ ಅವರ ಸಹೋದರಿ ಹೇಳ್ತಿರೋ ಮಾತು. ಅಂದ್ರೆ ಇದು ಆತ್ಮಹತ್ಯೆ ಅಲ್ಲ, ಇದನ್ನ ಕೊಲೆ ರೀತಿಯಲ್ಲಿ ಕೊಲೆಯನ್ನ ಮಾಡಿ ಇದು ಆತ್ಮಹತ್ಯೆ ಅಂತ ರೀತಿಯಲ್ಲಿ ಬಿಂಬಿಸುವಂತ ಯತ್ನ ಕೂಡ ನಡೀತಾ ಇದೆ ಅಂತ ಹೇಳಿ ಸಾಕಷ್ಟು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ರಮ್ಯಾ.